ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರ. ನಾನು 7/9/2025 ಭಾನುವಾರ ಪೂರ್ಣಿಮಾ ದಿನ ಅಂದರೆ ಹುಣ್ಣಿಮೆ ದಿನ ಸಂಭವಿಸ್ತಕ್ಕಂಥ ಚಂದ್ರಗ್ರಹಣದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಗ್ರಹಣ ಎಷ್ಟೊತ್ತಿಗೆ ಹಿಡಿಯುತ್ತೆ, ಅದೆಷ್ಟೊತ್ತಿಗೆ ಗ್ರಹಣದ ಮಧ್ಯಕಾಲ, ಎಷ್ಟೊತ್ತಿಗೆ ಗ್ರಹಣದ ಮೋಕ್ಷಕಾಲ, ಮತ್ತು ಗ್ರಹಣದ ದಿನ ಏನೇನು ಆಚರಣೆ ಮಾಡಬೇಕು, ಊಟ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ಬಗ್ಗೆ ನಾವು ಹೇಳೋದಾದರೆ, ವೈಜ್ಞಾನಿಕವಾಗಿ ಸೂರ್ಯನ ಸುತ್ತಲೂ ಕೂಡ ಗ್ರಹಗಳ ಸುತ್ತಬೇಕಾದ್ರೆ, ಅಂದರೆ ಗ್ರಹಗಳ ಪರಿಭ್ರಮಣೆಯಿಂದ ಈ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಉಂಟಾಗುತ್ತೆ. ಈ ಗ್ರಹಣಗಳ ಬಗ್ಗೆ ಒಬ್ಬೊಬ್ಬರು ಅನ್ನೋದು ಮಾತಾಡ್ತಾ ಇರ್ತಾರೆ. ಅದರ ಬಗ್ಗೆ ಸರಿ ತಪ್ಪು ಅನ್ನೋದನ್ನು ನಾವೇನು ಕಂಡುಹಿಡಿಯೋಕ್ಕಾಗಲ್ಲ, ನಾವೇನು ಯಾವುದರಲ್ಲೂ ಪಾರಂಗತರೇನಲ್ಲ. ಹಾಗಾಗಿ ಅದರ ಬಗ್ಗೆ ವಿಶ್ಲೇಷಣೆ ಮಾಡಿ ತಪ್ಪು ಸರಿ ಅಂತ ಯಾರೂ ತಲೆ ಕೆಡಿಸ್ಕೋಬೇಡಿ. ಕೂಲಾಗಿ ಆರಾಮಕ್ಕೆ ಖುಷಿಯಾಗಿರಿ. ಹಾಗಾಗಿ ಒಂದು ಶ್ಲೋಕದಲ್ಲಿ ಹೇಳ್ತಾನೆ, ದಶಭೇದಂ ಗ್ರಹ ಗಣಿತಂ ಜಾತಕಮವಲೋಕ್ಯ ನಿರವಶೇಷಮಪಿ ಯಃ ಕಥಯತಿ ಶುಭಮಶುಭಂ ತಸ್ಯ ನ ಮಿಥ್ಯಾ ಭವೇದ್ವಾಣಿ. ದಶಭೇದಂ ಗ್ರಹ ಗಣಿತಂ, ಗ್ರಹ ಗಣಿತ ಶಾಸ್ತ್ರವನ್ನು 10 ಪ್ರಭೇದಗಳಾಗಿ ಮಾಡಿದ್ರು ಕೂಡ, 10 ವಿಭಾಗಗಳಾಗಿ ಗುಣಿಸಿ ಭಾಗಿಸಿ ಕೂಡಿ ಕಳೆದರೂ ಕೂಡ 0 ಬರಬೇಕು, ಶೇಷ 0 ಬರಬೇಕು. ಅಂದರೆ ಗಣಿತಶಾಸ್ತ್ರ, ವಿಜ್ಞಾನ ಮತ್ತು ಗಣಿತಶಾಸ್ತ್ರ ನಮಗೆ ಕರತಲಾಮಲಕ ಆಗಿರಬೇಕು. ದಶಭೇದಂ ಗ್ರಹ ಗಣಿತಂ ಜಾತಕಮವಲೋಕ್ಯ ನಿರವಶೇಷಮಪಿ ಯಃ ಕಥಯತಿ. ಯಃ ಅಂದರೆ ಅವರು, ಕಥಯತಿ ಅಂದರೆ ಹೇಳೋದು, ಶುಭಂ ಅಶುಭಂ, ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ. ಯಾರು ವಿಜ್ಞಾನ ಮತ್ತು ಗಣಿತಶಾಸ್ತ್ರವನ್ನು ಕರತಲಾಮಲಕ ಮಾಡ್ಕೊಂಡಿರ್ತಾರೆ, ಅವರು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಹೇಳಿದ್ರೆ ಅವ್ರ ಮಾತು ನಿಜ ಆಗುತ್ತೆ. ತಸ್ಯ ನ ಮಿಥ್ಯಾ ಭವೇದ್ವಾಣಿ. ವಾಣಿ ಅಂದರೆ ಸರಸ್ವತಿ, ಅವ್ರ ಮಾತು, ಅವರ ಏನು ನುಡಿತಾರೆ ಅದು ಸುಳ್ಳಾಗಲ್ಲ ಅಂಥೇಳಿ ಈ ಶ್ಲೋಕದ ಭಾವಾರ್ಥ ಬರುತ್ತೆ. ಹಾಗಾಗಿ ಯಾರು ತಿಳ್ಕೊಂಡಿರ್ತಾರೋ ಅವರೇ ಹೇಳಿದಂಥ ಮಾತು ಮಾತ್ರ ಸತ್ಯ ಆಗುತ್ತೆ. ಹಾಗಾಗಿ ಯಾವುದರ ಬಗ್ಗೆ ಕೂಡ ಜನಗಳು ಯಾವುದಕ್ಕೂ ಕೂಡ ಕಿವಿ ಕೊಡಬಾರ್ದು. ಈಗ ದಿನಾಂಕ 7/9/2025 ಭಾನುವಾರ, ಅಂದರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷ ಹುಣ್ಣಿಮೆ ದಿನ ಅಥವಾ ಪೂರ್ಣಿಮಾ ದಿನ ಈ ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸುತ್ತೆ. ರಾತ್ರಿ 9:56 ಸ್ಪರ್ಶ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಬಂದು 21:56 IST. ಗ್ರಹಣದ ಮಧ್ಯಕಾಲ 11:42, 23:42 ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಮೋಕ್ಷಕಾಲ ರಾತ್ರಿ 1:27, ಅಂದರೆ 25 ಗಂಟೆ 27 ನಿಮಿಷ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ IST. ಹೀಗೆ ಗ್ರಹಣ ಸಂಭವಿಸೋದ್ರಿಂದ ಪಂಚಾಂಗದಲ್ಲೆಲ್ಲನೂ 5 ಕಾಲ ಕೊಟ್ಟಿರ್ತಾನೆ ನೋಡಿ. ಸ್ಪರ್ಶಕಾಲ, ನಿಮೀಲನ ಕಾಲ, ಮಧ್ಯಕಾಲ, ಉನ್ಮೀಲನ ಕಾಲ, ಮೋಕ್ಷಕಾಲ ಅಂಥೇಳಿ 5 ಟೈಮನ್ನು ಕೊಟ್ಟಿರ್ತಾರೆ. ನಾನು ನಿಮಗೆ ಗೊತ್ತಾಗಲಿ ಅಂಥೇಳಿ 3 ಹೇಳಿದ್ದೀನಿ. ಅವತ್ತು ಊಟ ಮಾಡಬೇಕಾದ್ರೆ ಯಾವುದೇ ಗ್ರಹಣ ಸಂಭವಿಸಲಿಕ್ಕೆ ಅಂತ ಮುಂಚೆ ಸುಮಾರು 10ರಿಂದ 12 ಗಂಟೆ ಮುಂಚೆ ಊಟ ಮಾಡಬೇಕು. ಅಂದರೆ ರಾತ್ರಿ 10 ಗಂಟೆಗೆ ಗ್ರಹಣ ಸಂಭವಿಸೋದ್ರಿಂದ ನಿಮಗೆ ಮಧ್ಯಾಹ್ನ 12:15 ತನಕ ಭೋಜನ ಮಾಡಲಿಕ್ಕೆ ಅವಕಾಶ ಇರುತ್ತೆ, ಊಟ ಮಾಡೋಕ್ಕೆ. ಅಶಕ್ತರು, ಬಾಲಕರು ಅಂದರೆ ಮಕ್ಕಳು, ವೃದ್ಧರು, ವಯಸ್ಸಾಗಿರೋರು, ಹಾಗಾಗಿ ನಮ್ಮ ಕೈಯಲ್ಲೇ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ, ನಮಗೆ ಆರೋಗ್ಯ ತೊಂದರೆ ಇದೆ, BP ಶುಗರು ಇನ್ನೊಂದು ಮತ್ತೊಂದೊಂದೆಲ್ಲ ಅಂದರೆ ಇನ್ನೊಂದು ಮತ್ತೊಂದು ಅದೆಲ್ಲ ಅನ್ನೋ ರೋಗಗಳ ಬಗ್ಗೆ ನಾವು ಆಲೋಚನೆ ಮಾಡಿದ್ರೆ ಮಧ್ಯಾಹ್ನ 3 ಗಂಟೆ 3:15ವರೆಗೂ ಕೂಡ ಊಟವನ್ನು ಮಾಡಬಹುದು. ಇನ್ನು ಪೂರ್ಣಿಮಾ ಶ್ರಾದ್ದ ಮಾಡೋರು ಅವತ್ತು ಶ್ರಾದ್ದ ಮಾಡಲಿಕ್ಕೆ ಅವಕಾಶ ಇಲ್ಲದ ಕಾರಣ ಮಾರನೇ ದಿವಸ ಅಂದರೆ 8ನೇ ತಾರೀಕು ಸೋಮವಾರದ ದಿನ
ಆ ಒಂದು ಪೂರ್ಣಿಮಾ ಶ್ರಾದ್ದವನ್ನು ಮಾಡಬೇಕು ಅಂಥೇಳಿ ಪಂಚಾಂಗಗಳಲ್ಲಿ ನಮೂದಿಸಿದ್ದಾರೆ. ಶಾಂತಿ ವಿಚಾರವಾಗಿ ಆಲೋಚನೆ ಮಾಡಿದ್ರೆ ಹಲವಾರು ನಕ್ಷತ್ರಗಳಿಗೆ, ಹಲವಾರು ರಾಶಿಗಳಿಗೆಲ್ಲ ಶಾಂತಿ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ. ಆದರೆ ನಮಗೆ ನನ್ನ ಗುರುಗಳು ಹೇಳಿಕೊಟ್ಟಿರೋ ಪ್ರಕಾರ ಆ ಥರ ಎಲ್ಲ ನನಗೆ ಕಂಡು ಬಂದಿಲ್ಲ. ಗ್ರಹಣದ ದಿವಸ ಯಾವ ನಕ್ಷತ್ರಗಳು ಬಂದು ಹೋಗುತ್ತೆ, ಗ್ರಹಣ ಕಾಲದಲ್ಲಿ ಯಾವ ನಕ್ಷತ್ರಗಳು ಬರುತ್ತೆ ಅಂದರೆ, ಗ್ರಹಣ ಶತಭಿಷ ನಕ್ಷತ್ರದಲ್ಲಿ ಪ್ರಾರಂಭ ಆಗುತ್ತೆ, ಪೂರ್ವಭಾದ್ರ ನಕ್ಷತ್ರದಲ್ಲಿ ಮುಗಿಯುತ್ತೆ. ಅಂದರೆ ಶತಭಿಷ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರದವರು. ನಕ್ಷತ್ರ ನಿಮಗೆ ಗೊತ್ತಿಲ್ದಿರ ಇದ್ದರೆ ನೀವು ನಾಮ ನಕ್ಷತ್ರ ಪ್ರಕಾರ ನೋಡೋದಾದರೆ ಕುಂಭರಾಶಿಯವರು ಮತ್ತು ಮೀನರಾಶಿಯವರು, ಕುಂಭರಾಶಿಯವರು ಮತ್ತು ಮೀನರಾಶಿಯವರು ಈ ಒಂದು ಶಾಂತಿಯನ್ನು ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಪಂಚಾಂಗದಲ್ಲೆಲ್ಲ ಶಾಂತಿ ಶ್ಲೋಕಗಳಿರುತ್ತೆ, ನಾವು ಕೂಡ ಕಾಣೋ ಥರ ಹಾಕಿರ್ತೀವಿ. ನಿಮಗಿದರ ಬಗ್ಗೆ ಆಸಕ್ತಿ ಇದ್ದರೆ ಆ ಒಂದು ಶ್ಲೋಕನ ಬರೆದು, ಒಂದು ಬಿಳಿ ಹಾಳೆಯಲ್ಲಿ ಶ್ಲೋಕನ ಬರೆದು ಅದನ್ನು ನಿಮ್ಮ ಹತ್ರ ಇಟ್ಕೊಂಡಿದ್ದು, ಆಮೇಲೆ ದಕ್ಷಿಣ ಸಹಿತವಾಗಿ ಯಾರಿಗಾದರೂ ದಾನ ಮಾಡಬೇಕು ಅಂತ ಬರೆದಿರ್ತಾರೆ ಗ್ರಂಥಗಳಲ್ಲಿ. ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು, ಏನು ಮಾಡ್ತೀರಾ ಅಂತ. ಹಾಗಾಗಿ ಆ ಶ್ಲೋಕವನ್ನು ನಾನು ಕೂಡ ಒಂದು ಸಾರಿ ಹೇಳಿರ್ತೀನಿ, ಕೇಳಿಸ್ಕೊಳ್ಳಿ ನೀವು. ಆಮೇಲಿಂದ ಅದರಲ್ಲಿ ಸ್ಕ್ರೀನಲ್ಲಿ ಬರುತ್ತೆ, ಬರೆದಿಟ್ಕೊಳ್ಳಿ. ಯೋಸೌ ವಜ್ರಧರೋ ದೇವ ಆದಿತ್ಯಾನಾಂ ಪ್ರಭುರ್ಮತಃ ಚಂದ್ರಗ್ರಹೋ ಪರೋ ಗೋತ್ತ ಗ್ರಹ ಪೀಡಾಂ ವ್ಯಪೋಹತೋ ಯೋಸೌ ದಂಡಧರೋ ದೇವ ಯಮೋ ಮಹಿಷವಾಹನಃ ಚಂದ್ರಗ್ರಹೋ ಪರೋ ಗೋತ್ತ ಗ್ರಹ ಪೀಡಾಂ ವ್ಯಪೋಹತೋ ಯೋಸೌ ಶೂಲಧರೋ ದೇವ ಪಿನಾಕಿ ವೃಷವಾಹನಃ ಚಂದ್ರಗ್ರಹೋ ಪರಾ ಗೋತ್ತ ಗ್ರಹ ಪೀಡಾಂ ವ್ಯಪೋಹತೋ. ಹೀಗೆ ಆ ಒಂದು ಗ್ರಹಣದ ಶ್ಲೋಕ ಇದೆ. ಹಾಗಾಗಿ ಈ ಶ್ಲೋಕವನ್ನು ಬೇಕಾದರೆ ನೀವು ಬರೆದಿಟ್ಕೊಳ್ಳಿ, ಬಿಳಿ ಹಾಳೆನಲ್ಲಿ. ಬರೆದಿಟ್ಕೊಂಡಿಲ್ಲ ಅಂದರೂ ಏನೂ ತೊಂದರೆ ಆಗೋದಿಲ್ಲ. ಯಾವುದ್ರ ಬಗ್ಗೆ ಕೂಡ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಖುಷಿಯಾಗಿರಿ. ಇನ್ನು ಗ್ರಹಣ ಕಾಲದಲ್ಲಿ ನಾವು ದರ್ಬೆ ಹಾಕ್ತೀವಿ ನೀರಲ್ಲಿ, ಕೆಲವರು ಗರ್ಕೆ ಹಾಕ್ತಾರೆ, ಹೀಗೆಲ್ಲ ಹಾಕಿಟ್ಕೊಳ್ತಾರೆ. ಅದನ್ನು ಹಾಕಿದ್ರೂ ಒಳ್ಳೆಯದೇ, ಹಾಕ್ದಿರಾ ಇದ್ರೂ ಒಳ್ಳೆಯದೇ. ನಿಮಗೆ ಎಲ್ಲಾದರೂ ಅದು ಸಿಕ್ಕರೆ ಸುಲಭವಾಗಿ ಹಾಕ್ಕೊಳ್ಳಿ. ಇನ್ನು ಚಂದ್ರಗ್ರಹಣವನ್ನು ನೋಡೋದ್ರ ಬಗ್ಗೆ ಮಾತಾಡೋದಾದರೆ, ಗ್ರಹಣ ನೋಡೋದ್ರಿಂದ ನಿಮ್ಗೆ ಯಾವುದೂ ದೋಷ ಬರಲ್ಲ. ಅದನ್ನು ನೀವು ತಲೆಯಲ್ಲಿ ಇಟ್ಕೊಬೇಡಿ. ಗ್ರಹಣ ನೋಡಿಬಿಟ್ರೆ ದೋಷ ಬಂದ್ಬಿಡುತ್ತೆ, ನೋಡ್ದಿರಾ ಇದ್ದರೆ ದೋಷ ಬರಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ, ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿ ದಿನ ಚಂದ್ರನ ನೋಡಿದ್ರೆ ಅಪವಾದ ಬರುತ್ತೆ ಅಂತ ಹೇಳಿದ್ದಾರೆ ಹೊರತು ಗ್ರಹಣ ನೋಡಿದ್ರೆ ದೋಷ ಬರುತ್ತೆ ಅಂತ ಎಲ್ಲೂ ಇಲ್ಲ ಗ್ರಂಥಗಳಲ್ಲಿ. ಹಾಗಾಗಿ ನಿಮಗೆ ಬೇಕಾದರೆ ರಾತ್ರಿ ನೀವು ಎದ್ದಿದ್ರೆ ಚಂದ್ರನ ಒಂದ್ಸತಿ ದರ್ಶನ ಮಾಡಿ. ನಿಮ್ಮ ಕೈಯಲ್ಲಾದರೆ ಆಸಕ್ತಿ ಇರೋರು ಗ್ರಹಣ ಹಿಡಿಯಕ್ಕೆ ಪ್ರಾರಂಭ ಆದಮೇಲೆ ಒಂದ್ಸತಿ ಸ್ನಾನ ಮಾಡಿ ಜಪ ತಪ ಅನುಷ್ಠಾನಗಳನ್ನು ಮಾಡಿದ್ರೆ ಅಖಂಡ ಫಲಗಳು ಉಂಟಾಗುತ್ತೆ, ಅಂದರೆ ಒಳ್ಳೆಯದಾಗುತ್ತೆ. ಇನ್ನು ತರ್ಪಣದ ವಿಚಾರವಾಗಿ ಹೇಳೋದಾದರೆ, ಗ್ರಹಣ ಮಧ್ಯಕಾಲದ ನಂತರ ಅಂದರೆ ರಾತ್ರಿ 11:42 ನಂತರ ತರ್ಪಣವನ್ನು ಮಾಡಬೇಕು. ಇನ್ನು ಅನುಷ್ಠಾನವನ್ನು ನೀವು ಈ ರೀತಿ ನಾಮಮಂತ್ರದಿಂದ ಮಾಡಿ. ಓಂ ನಮಃ ಶಿವಾಯ ಅಂತಾಗಲಿ, ಓಂ ನಮೋ ನಾರಾಯಣಾಯ ಅಂತಾಗಲಿ, ನಿಮಗೆ ಗಾಯತ್ರಿ ಮಂತ್ರ ಬರೋದಾದರೆ ಗಾಯತ್ರಿ ಮಂತ್ರದಲ್ಲಾಗಲಿ, ಮೃತ್ಯುಂಜಯನ ಮಂತ್ರ ಗೊತ್ತಿದ್ದರೆ ಮೃತ್ಯುಂಜಯನ ಮಂತ್ರ ಹೇಳ್ಕೊಳ್ಳೋದ್ರಿಂದಾಗಲಿ, ಯಾವುದೇ ಒಂದು ಭಗವಂತನ ನಾಮಸ್ಮರಣೆಯನ್ನು ಪುನಶ್ಚರಣೆ ಮಾಡಿದ್ರೆ ನಿಮಗೆ ಅಖಂಡ ಫಲಗಳು ಉಂಟಾಗುತ್ತೆ, ಅಂದರೆ ಒಳ್ಳೆಯದಾಗುತ್ತೆ. ಗ್ರಹಣ ಮುಗಿದ ಮೇಲೆ ಮತ್ತೆ ಮಾಮೂಲಿ ಎಲ್ಲರೂ ಕೂಡ ಸ್ನಾನ ಮಾಡಲೇಬೇಕು, ಅದರಲ್ಲೇನು ಭೇದ ಭಾವ ಇಲ್ಲ. ನೀವು ರಾತ್ರಿ ಗ್ರಹಣ ಹಿಡಿದಾಗ ಯಾರಾದರೂ ಮಲ್ಕೊಂಡು ನಿದ್ದೆ ಹೋಗ್ತಾ ಇದ್ದರೆ ರಾತ್ರಿ 1:30 ಗ್ರಹಣ ಬಿಡೋದ್ರಿಂದ ಬೆಳಗ್ಗೆ ಎದ್ಮೇಲೆ ಒಂದು ಸತಿ ಮಾಮೂಲಿ ಸ್ನಾನ ಮಾಡ್ಕೊಬಿಡಿ. ನಿಮ್ಮ ಮನೆ ದೇವ್ರ ಹತ್ರ ಒಂದು ಸತಿ ಕೈ ಮುಗಿದು ಒಳ್ಳೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಸೂರ್ಯನಿಗೊಂದು ಸತಿ ನಮಸ್ಕಾರ ಮಾಡಿ. ನಿಮ್ಮ ಕೈಯಲ್ಲಾದರೆ ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗೊಂದು ಪೂಜೆ ಮಾಡಿಸ್ಕೊಂಡು ಬನ್ನಿ, ದೇವರ ದರ್ಶನ ಮಾಡಿ. ಆ ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ. ಮೊದಲಿಗೆ ಇಲ್ಲಿಯವರೆಗೂ ವಿಡಿಯೋ ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳು. ನಮ್ಮ ವಿಡಿಯೋಗಳಿಂದ ನಿಮಗೇನಾದರೂ
ಸ್ವಲ್ಪ ಉಪಯೋಗ ಆಗಿದ್ದರೆ, ಸ್ವಲ್ಪ ಸಹಾಯ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರೆಲ್ಲರಿಗೂ ಕೂಡ ಶೇರ್ ಮಾಡಿ. ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಒತ್ತಿ. ನಾವು ಮಾಡೋ ಪ್ರಸಾದ ಮತ್ತು ಅಡಿಗೆ ವಿಡಿಯೋಗಳಿಗಾಗಿ ನಮ್ಮ ಶರ್ಮಾಸ್ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೋಕಸ್ಸಮಸ್ತ ಸುಖಿನೋ ಭವಂತೋ, ಸಮಸ್ತ ಸನ್ಮಂಗಳಾನಿ ಭವಂತೋ.